ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿಂದು ವ್ಲಾಗ್ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಂಬರೋಣ. ನಾನಿವತ್ತು ಮಟನ್ ಬಿರಿಯಾನಿ ಮಾಡಿದ್ದೆ, ಬಟ್ ಕುಕ್ಕರಲ್ಲಿ ಮಾಡಿರಲಿಲ್ಲ, ನನ್ನ ಪಾತ್ರೆಯಲ್ಲಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ. ನಾನಿವತ್ತು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡೆ. ನೆಕ್ಸ್ಟ್ ಅದಕ್ಕೆ 4 ಮೆಣಸು ಮತ್ತು ಏಲಕ್ಕಿ ಬೀಜ, ಚಕ್ಕೆ, ಲವಂಗ ಮತ್ತು ಸ್ಟಾರ್ ಮೊಗ್ಗು ಅಂತಾರಲ್ವ ಅದನ್ನು ಹಾಕ್ಕೊಂಡೆ. ಅದು ಹಾಕ್ಕೊಂಡಾದಮೇಲೆ ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡೆ. ನೆಕ್ಸ್ಟ್ ಅದಕ್ಕೇ ಟೊಮೆಟೊನೂ ಹಾಕ್ಕೊಂಡೆ. ಅವೆರಡು ಸ್ವಲ್ಪ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡೆ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಸೌಟಲ್ಲಿ ತಿರ್ಸ್ಮೇಲೆ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡೆ. ಅರಿಶಿನ ಪುಡಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಬೆಂದ್ಬಿಡುತ್ತೆ. ಹಾಗೆ ನಾನು ಅವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಟೊಮೆಟೊ ಈರುಳ್ಳಿ ತುಂಬಾ ಚೆನ್ನಾಗಿ ಮೆತ್ತಗೆ ಬಾಡೋ ತನಕ ನಾನು ಬಾಡಿಸ್ಕೊಂಡೆ. ಆಮೇಲೆ ನಾನು ಅದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡೆ. ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನ ರುಬ್ಬಿಟ್ಕೊಂಡಿದ್ದೆ. ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಆ್ಯಡ್ ಮಾಡ್ಕೊಂಡಾದಮೇಲೆ ಅದು ಸ್ವಲ್ಪ ಕುದೀತಾ ಇರಬೇಕಾದ್ರೆ 1 ಕಪ್ ಮೊಸರನ್ನ ಹಾಕಿಬಿಟ್ಟೆ. ನಾನು ಅದಕ್ಕೆ 1 ಕಪ್ ಮೊಸರನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಸ್ವಲ್ಪ ಕುದಿಯೋ ತನಕ ಬಿಡಬೇಕು. ಮೊಸರು ಹಾಕಿ ಕುದ್ದಾದಮೇಲೆ ನಾನು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ. ಆಮೇಲೆ 2 ಸ್ಪೂನಷ್ಟು ಗರಂ ಮಸಾಲೆನ ನಾನು ಆ್ಯಡ್ ಮಾಡಿಕೊಂಡೆ. ಇದೆಲ್ಲ ಹಾಕಿ ಕುದ್ದಾದಮೇಲೆ ಬೇಯಿಸಿಟ್ಕೊಂಡಿದ್ದಂತಹ ಮಟನ್ನ ನಾನು ಅದರೊಳಗೆ ಹಾಕ್ಕೊಂಡೆ. ಹಾಕಿಬಿಟ್ಟು ಸ್ವಲ್ಪ ಕುದಿ ಬರೋ ತನಕ ಸುಮ್ಮನೆ ಬಿಟ್ಟೆ. ಅದನ್ನು ಮಟನ್ ಎಲ್ಲ ಹಾಕಿದ ಮೇಲೆ ಅದು ಕುದಿ ಬಂದಮೇಲೆ ನಾನು ಅದಕ್ಕೆ 10 ಮಿನಿಟ್ಸ್ ಹಿಂದೆಯೇ ಅಕ್ಕಿನ ನೆನೆಸಿಟ್ಟಿದ್ದೆ. ಆ ಅಕ್ಕಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅಕ್ಕಿ ಮತ್ತು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಎಷ್ಟು ಬೇಕಾಗುತ್ತಾ ಅಂತ ನೋಡ್ಕೋಬೇಕು. ಅಂದರೆ ನಾವು ಕುಕ್ಕರಿಗೆ ಯಾವ ಥರ ಅಕ್ಕಿಗೆ ನೀರು ಹಾಕ್ತೀವೋ ಅದೇ ಥರ ಮೆಜರ್ಮೆಂಟಲ್ಲಿ ಹಾಕಬೇಕು. ನಾನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಗಟ್ಟಿಯಾಗಿರೋ ಮುಚ್ಚಳನ ಮುಚ್ಚಬೇಕು. ನಾನು ಗಾಳಿ ಹೋಗಬಾರ್ದಂತ ಕುಕ್ಕರ್ ಮುಚ್ಚಳನೇ ಮುಚ್ಚಿದ್ದೆ. ಸ್ವಲ್ಪ ಹೊತ್ತು ಬಿಟ್ಟು ಓಪನ್ ಮಾಡಿದ್ರೆ ನೀರು ಹಿಂಗಿರಲ್ಲ. ಹಾಗೆ ನಾವು ಅದನ್ನು ಅವಾಗವಾಗ ಸ್ವಲ್ಪ ತೆಗೆದು ನೋಡ್ಕೊಳ್ತಾ ಇರಬೇಕು, ನೀರು ಹಿಂಗಿದೆಯಾ ಇಲ್ವೋ ಅಂತ. ಇನ್ನು ನೀರು ಹಿಂಗಿರಲಿಲ್ಲ, ಸ್ವಲ್ಪ ಸ್ವಲ್ಪ ಹಾಗೆ ಇತ್ತು. ನಾನು ಮತ್ತೆ ಅದನ್ನು ಮುಚ್ಚಳನ ಮುಚ್ಚಿದೆ. ಮತ್ತು ಅದಕ್ಕೆ ಮುಚ್ಚಳನ ಮುಚ್ಚಿಬಿಟ್ಟು 10 ಮಿನಿಟ್ಸ್ ಅದನ್ನು ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನಿಧಾನ ಉರಿಲಿ ಇಟ್ಟರೆ ಅದು ಚೆನ್ನಾಗಿ ಬೆಂದಿರುತ್ತೆ. ನೀವು ನೋಡ್ಬೋದು ಈ ಥರ ಬಂದಿತ್ತು ನನಗೆ ಬಿರಿಯಾನಿ. ತುಂಬಾ ಟೇಸ್ಟಾಗಿ ಬಂದಿತ್ತು, ತುಂಬ ಚೆನ್ನಾಗಾಗಿತ್ತು. ಕುಕ್ಕರಲ್ಲಿ ಮಾಡಿದ ಥರನೇ ಬಂದಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.